ನಮಸ್ಕಾರ ವೀಕ್ಷಕರೇ, ನಿಮಗೆ ಮಂಗಳಾದೇವಿ ಸ್ಪೆಷಲ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾನು ಜೋಳದ ಮುದ್ದೆಯನ್ನು ಹೇಗೆ ಮಾಡ್ತಾರೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರೋ ವೀಕ್ಷಕರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ಮುದ್ದೆಯನ್ನು ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ 4 ಟೇಬಲ್ ಸ್ಪೂನ್ ಜೋಳದ ಹಿಟ್ಟನ್ನು ಒಂದು ಬಟ್ಲಿಗೆ ಹಾಕಿಬಿಟ್ಟು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಈ ರೀತಿಯಾಗಿ ಕಲಿಸ್ತಾ ಇದ್ದೀನಿ. ನೋಡಿ, ಯಾವ ರೀತಿ ಕಲಿಸ್ಬೇಕಪ್ಪ ಅಂದರೆ ಇದು ದೋಸೆ ಹಿಟ್ಟಿನ ಹದದಲ್ಲಿ ಕನ್ಸಿಸ್ಟೆನ್ಸಿ ಒಳಗಡೆ ಈ ರೀತಿ ಕಲಿಸ್ಬೇಕು. ನೀರನ್ನು ಹಾಕಿಬಿಟ್ಟು ನೋಡಿ, ಈ ರೀತಿ ಒಂದು ಸೌಟಿನ ಸಹಾಯದಿಂದ ನಾನು ಕಲಿಸ್ತಾ ಇದ್ದೀನಿ. ನೀವು ಬೇಕಿದ್ರೆ ಕೈಯಲ್ಲಿ ಕೂಡ ಕಲಿಸ್ಬೋದು. ನೋಡಿ, ಈ ರೀತಿ ಹಿಟ್ಟನ್ನು ಒಂದು 4 ಟೇಬಲ್ ಸ್ಪೂನ್ ಜೋಳದ ಹಿಟ್ಟನ್ನು ಈ ರೀತಿ ಕಲಿಸ್ಕೋಬೇಕು. ಮೊದಲಿಗೆ ನೋಡಿ, ಈ ಹದದಲ್ಲಿ ನೀರನ್ನು ಹಾಕಿಬಿಟ್ಟು ಕಲಿಸ್ತಾ ಇದ್ದೀನಿ. ಈ ರೀತಿ ಹಿಟ್ಟನ್ನು ಕಲಸಿಟ್ಬಿಟ್ಟು ನೋಡಿ, ಈ ರೀತಿ ಕಲಿಸ್ಕೋಬೇಕು. ಈ ಕನ್ಸಿಸ್ಟೆನ್ಸಿ ಒಳಗಡೆ ಹಿಟ್ಟನ್ನು ಕಲಸಿರಬೇಕು. ಈ ರೀತಿ ಹಿಟ್ಟು ಕಲಸಿದ ನಂತರ ಮುದ್ದೆ ಮಾಡೋದಕ್ಕೆ ಇವಾಗ ನಾನು ಒಂದು ಪಾತ್ರೆ ಒಳಗಡೆ ಒಂದು 3/4 ಲೀಟರ್ನಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ನಂತರ ಅದಕ್ಕೆ 1 ಸ್ಪೂನು ಕಲ್ಲುಪ್ಪನ್ನು ಸಹ ನಾನು ಸೇರಿಸ್ತಾ ಇದ್ದೀನಿ. ಈ ನೀರು ಚೆನ್ನಾಗಿ ಈ ರೀತಿ ಕುದಿದ ನಂತರ ಈ ಕಲಸಿರೋ ಹಿಟ್ಟನ್ನು ನಾವು ನಿಧಾನಕ್ಕೆ ನೀರಿನೊಳಗೆ ಹಾಕುತ್ತಾ ಒಂದು ಸೌಟಿನ ಸಹಾಯದಿಂದ ಇದನ್ನು ತಿರುಗಿಸ್ತಾ ಸೇರಿಸ್ಬೇಕು. ಹಾಗೆ ನಾವು ಮಾಡಲಿಲ್ಲ ಅಂದರೆ ಅದು ಹಿಟ್ಟೆಲ್ಲ ಗಂಟಾಗಿಬಿಡುತ್ತೆ. ನೋಡಿ, ಹಿಟ್ಟನ್ನು ಹಾಕೋವಾಗ ಬಿಸಿ ನೀರಿಗೆ, ಕುದಿಯೋ ನೀರಿಗೆ ಈ ರೀತಿ ನಾವು ಸ್ಟಿರ್ ಮಾಡಬೇಕಾಗುತ್ತೆ. ಈ ರೀತಿ ಕಲಸೋದ್ರಿಂದ ಯಾವುದೇ ಒಂದು ಗಂಟನ್ನು ಸಹ ಆಗೋದಿಲ್ಲ. ಇದನ್ನ ಹಾಕಿಬಿಟ್ಟು ಮೀಡಿಯಮ್ ಫ್ಲೇಮ್ ಒಳಗಡೆ ನಾವು ಇದನ್ನು ಒಂದು 6ರಿಂದ 7 ನಿಮಿಷದವರೆಗೆ ಈ ರೀತಿಯಾಗಿ ನಾವು ಬೇಯಿಸ್ಕೋಬೇಕಾಗುತ್ತೆ. ಕಲಸಿರೋ ಹಿಟ್ಟನ್ನು, ಅಥವಾ ಇದನ್ನು ಹಳ್ಳಿ ಕಡೆ ಮುದ್ದೆ ಕೊಟ್ಟರೆ ಅಂತ ಸಹ ಕರೀತಾರೆ. ಈ ಮುದ್ದೆ ಊಟ ತುಂಬ ಚೆನ್ನಾಗಿ, ರಾತ್ರಿ ಹೊತ್ತಲ್ಲಿ ಮುದ್ದೆ ಮಾಡೋಕ್ಕೆ ಬರಲ್ಲ ಅಂದವ್ರು ಸಹ ನಾವು ಮುದ್ದೆ ಮಾಡ್ಕೋಬೋದು ತುಂಬಾ ಸುಲಭವಾಗಿ. ಇದು ನಾನು ಮಾಡ್ತಾ ಇರೋ ಮುದ್ದೆ ಸುಮಾರು ಒಂದು 3 ಜನಕ್ಕೆ ಆರಾಮ್ಸೆ ಊಟ ಮಾಡ್ಬೋದು. ನೋಡಿ, ಈ ರೀತಿ ಚೆನ್ನಾಗಿ ಬಬಲ್ಸ್ ಬರಬೇಕು. ಒಂದು 6 ನಿಮಿಷ 7 ನಿಮಿಷ ಆದಮೇಲೆ ಈ ರೀತಿ ಕುದ್ಮೇಲೆ ನಾವು ಹಿಟ್ಟನ್ನು ಮತ್ತೆ ಸ್ವಲ್ಪ ಜೋಳದ ಹಿಟ್ಟನ್ನು ಸಹ ನಾನು ಹಾಕಿಬಿಟ್ಟು ತಿರುಗಿಸ್ತಾ ಇದ್ದೀನಿ. ಈ ರೀತಿ ಹಿಟ್ಟನ್ನು ಹಾಕಿಬಿಟ್ಟು ನಾವು ಒಂದು ಸೌಟಿನ ಸಹಾಯದಿಂದ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ರೀತಿ ನೋಡಿ, ಯಾವ ರೀತಿ ಅಂದರೆ ಒಂದು ಸೌಟ್ ಒಳಗಡೆ ಬಿಡದೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಒಂದೇ ಒಂದು ಚಿಕ್ಕ ಗಂಟು ಸಹ ಆಗೋದಿಲ್ಲ ಮುದ್ದೆ ಮಾಡುವಾಗ. ಇದು ಹದ ತಪ್ಪಿತು ಅಂದರೆ ಮುದ್ದೆ ಎಲ್ಲ ಕೆಟ್ಟೋಗ್ಬಿಡುತ್ತೆ, ಗಂಟುಗಳಾಗ್ಬಿಟ್ಟು. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಿಟ್ಟನ್ನು ಹಾಕಿಬಿಟ್ಟು ತಿರುಗಿಸ್ತಾನೇ ಇರಬೇಕು ಮೀಡಿಯಮ್ ಫ್ಲೇಮಲ್ಲಿ. ನೋಡಿ, ಚೆನ್ನಾಗಿ ತಿರುಗಿಸಿದ ಮೇಲೆ ಹಿಟ್ಟು ಹದವಾಗಿ ಬೇಯುತ್ತಾ ಬರುತ್ತೆ. ಮತ್ತು ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ಹಿಟ್ಟು ಹಿಡಿಯೋದಾದರೆ ಇನ್ನೂ ಸ್ವಲ್ಪ ಸಹ ನಾನು ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಹಿಟ್ಟನ್ನು ಸೇರಿಸ್ಬಿಟ್ಟು ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಮುದ್ದೆ ಮಾಡೋದಂತೂ ತುಂಬ ಸುಲಭ. ಒಂದು 10 ನಿಮಿಷದಲ್ಲಿ ನಾವು ಇದನ್ನು ಮುದ್ದೆಯನ್ನು ಮಾಡ್ಕೊಂಬಿಡ್ಬೋದು ರಾತ್ರಿ ಊಟಕ್ಕೆ. ಈ ಮುದ್ದೆ ಊಟ ಮಾಡೋದ್ರಿಂದ ದೇಹಕ್ಕೂ ಕೂಡ ತುಂಬ ಒಳ್ಳೆಯದು. ರಾತ್ರಿ ಟೈಮಲ್ಲಿ ಹೆಚ್ಚು ರೈಸನ್ನು ಉಪಯೋಗಿಸ್ಕೋಬಾರ್ದು. ಆದ್ದರಿಂದ ಈ ರೀತಿ ಮುದ್ದೆ ಹಳ್ಳಿ ಸೈಡಲ್ಲೆಲ್ಲ, ವಿಲೇಜಲ್ಲೆಲ್ಲ ಈ ರೀತಿ ಮುದ್ದೆ ಊಟನೇ ಜಾಸ್ತಿ ಮಾಡೋದು. ಈ ಮುದ್ದೆ ರೆಸಿಪಿಯನ್ನು ನಾನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಈ ರೆಸಿಪಿ ನಿಮಗೆ ತುಂಬ ಇಷ್ಟವಾದರೆ ದಯವಿಟ್ಟು ವೀಕ್ಷಕರೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ನಾನು ವಿಲೇಜ್ ಸ್ಟೈಲ್ ಕುಕ್ಕಿಂಗು ಮತ್ತು ಎಲ್ಲ ಥರದ ವೀಡಿಯೋಸನ್ನು ಸಹ ನಾನು ಅಪ್ಲೋಡ್ ಮಾಡ್ತಿರ್ತೀನಿ. ದಯವಿಟ್ಟು ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ. ನೋಡಿ, ಬಿಸಿಯಾದ ಮುದ್ದೆ ರೆಡಿಯಾಗಿದೆ. ಈ ರೀತಿ ಮೀಡಿಯಮ್ ಫ್ಲೇಮಲ್ಲಿ ಮುದ್ದೆ ರೆಡಿ ಆದಮೇಲೆ ಲೋ ಫ್ಲೇಮಲ್ಲಿ 1 ನಿಮಿಷದವರೆಗೆ ಇದನ್ನು ಹಿಟ್ಟನ್ನು ಅಳ್ಕೊಳ್ಳೋದಕ್ಕೆ ಬಿಡಬೇಕು. ಈ ರೀತಿ ಹಿಟ್ಟು ಅಳ್ಳಿದ ಮೇಲೆ ಕೆಳಗಡೆ ಒಂದು ಪ್ಲೇಟನ್ನು ತೆಗೆದುಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರನ್ನು ಸವರ್ಬಿಟ್ಟು ಪ್ಲೇಟಿಗೆ ಈ ಮುದ್ದೆ ಹಿಟ್ಟನ್ನು ಈ ರೀತಿ ಪ್ಲೇಟಿಗೆ ಹಾಕ್ಕೊಂಡು ನೀರೊಳಗಡೆ ಕೈಯನ್ನು ಎದ್ಬಿಟ್ಟು ಈ ರೀತಿ ತಟ್ಟಿಬಿಟ್ಟು ಮುದ್ದೆಯನ್ನು ಒಂದು ತಟ್ಟೆ ಒಳಗಡೆ ಇವಾಗ ಸರ್ವ್ ಮಾಡ್ತಾಯಿದ್ದೀನಿ. ಬಿಸಿ ಮುದ್ದೆಯನ್ನು ನುಗ್ಗೆಕಾಯಿ ಸಾಂಬಾರು ಜೊತೆ. ನೋಡಿ, ಇದು ಮುದ್ದೆ ಈ ರೀತಿ ಬಿಸಿ ಮುದ್ದೆ ರೆಡಿಯಾಗಿದೆ. ಇದನ್ನು ನುಗ್ಗೆಕಾಯಿ ಸಾಂಬಾರಿನೊಂದಿಗೆ
ನಾನಿಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಮಕ್ಕಳಿಗೆ ತುಪ್ಪ ಇದ್ದರೆ ಸರ್ವ್ ಮಾಡಿಕೊಡಿ, ತುಂಬಾ ರುಚಿಯಾಗಿರುತ್ತೆ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ಊಟ ಮಾಡ್ತಾರೆ. ಧನ್ಯವಾದಗಳು.